ದ್ವಿತೀಯ PUC ವಾಣಿಜ್ಯ ಮತ್ತು ಕಲೆ ವಿದ್ಯಾರ್ಥಿಗಳಿಗೆ ಇವತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅದರ ವ್ಯಾಖ್ಯೆಗಳು, ಲಕ್ಷಣಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿಯ ಬೆಳವಣಿಗೆ ಈ ವಿಷಯದ ಕುರಿತು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ತಮ್ಮನ್ನು ಈ ಉಪನ್ಯಾಸಕ್ಕೆ ಸ್ವಾಗತಿಸುತ್ತೇನೆ. ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. Today I going to discuss on meaning, definitions, features and growth of the political parties in India. ಮೊದಲಿಗೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಇರಲೇಬೇಕು. ರಾಜಕೀಯ ಪಕ್ಷಗಳನ್ನು ಪ್ರಜಾಪ್ರಭುತ್ವದ ಬೆನ್ನೆಲುಬು ಅಂತೇಳಿ ಕರೀತಾರೆ. Political parties are essential for the democracy, which are known as backbone of democracy. ಹಾಗಾದರೆ ರಾಜಕೀಯ ಪಕ್ಷಗಳು ಅಂದರೆ ಏನು ಅನ್ನೋದನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ನೋಡಬೇಕಾಗಿದೆ. ಅಂದರೆ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ರಾಜಕೀಯ ಅಧಿಕಾರವನ್ನು ಪಡೆಯಲು ಒಂದು ತತ್ವ ಸಿದ್ಧಾಂತದಲ್ಲಿ ನಂಬಿಕೆಯನ್ನಿಟ್ಟಂತಹ ಜನರ ಸಂಘಟನೆಯನ್ನು ರಾಜಕೀಯ ಪಕ್ಷ ಅಂತೇಳಿ ಕರಿಬೋದು. ಪೊಲಿಟಿಕಲ್ ಪಾರ್ಟಿ ಈಸ್ ಅ ಗ್ರೂಪ್ ಆಫ್ ಆರ್ಗನೈಸ್ಡ್ ಪೀಪಲ್ ಫಾರ್ ಅ ಕಾಮನ್ ಪರ್ಪಸ್ ಆಫ್ ಅಟೈನಿಂಗ್ ಪೊಲಿಟಿಕಲ್ ಪವರ್ ಥ್ರೂ ಡೆಮೋಕ್ರೆಟಿಕ್ ಮೆಥಡ್ಸ್ ಅಂತೇಳಿ ಕರೀತಾರೆ ಇಂಗ್ಲೀಷ್ನಲ್ಲಿ. ಹಾಗೆ ಗಿಲ್ಕ್ರಿಸ್ಟ್ ಅಂತಕ್ಕಂಥ ಒಬ್ಬ ರಾಜನೀತಿಜ್ಞ ರಾಜಕೀಯ ಪಕ್ಷ ಅಂದರೆ ಏನು ಅನ್ನೋದನ್ನು ತಮ್ಮದೇ ಆದಂಥ ಒಂದು ಧಾಟಿನಲ್ಲಿ ಹೇಳಿದ್ದಾರೆ. A political party is an organized group of citizens who prefer to share the same political views and who, by acting as a political unity, to control the government. ಸರ್ಕಾರವನ್ನು ನಿಯಂತ್ರಿಸಲು, ಅಧಿಕಾರವನ್ನು ಪಡೆಯಲು, ರಾಜಕೀಯ ಐಕ್ಯತೆಗೋಸ್ಕರ ಸಂಘಟಿತ ಜನಸಮುದಾಯವನ್ನು ರಾಜಕೀಯ ಪಕ್ಷ ಅಂತೇಳಿ ಕರಿಬೇಕು ಅಂತೇಳಿ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ. ಇನ್ನೊಬ್ಬರು ಎಡ್ಮಂಡ್ ಬರ್ಕ್ ಅಂತ ಹೇಳಿ, ಪೊಲಿಟಿಕಲ್ ಪಾರ್ಟಿ ಈಸ್ ಅ ಗ್ರೂಪ್ ಆಫ್ ಪೀಪಲ್ ಯುನೈಟೆಡ್ ಟು ಪ್ರಮೋಟ್ ನ್ಯಾಷನಲ್ ಇಂಟ್ರೆಸ್ಟ್ ಬೈ ಇಟ್ಸ್ ಜಾಯಿಂಟ್ ಎಂಡಿವರ್ಸ್. ರಾಜಕೀಯ ಪಕ್ಷ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ಜನರನ್ನು ಒಂದುಗೂಡಿಸಿ ರಾಜಕೀಯ ಹಿತಾಸಕ್ತಿಗೋಸ್ಕರ ಸಂಘಟಿತ ಒಂದು ಸಂಘಟನೆಯನ್ನು ರಾಜಕೀಯ ಪಕ್ಷ ಅನ್ನಬೇಕು. ಪಕ್ಷ ಪದ್ಧತಿಯಲ್ಲಿ 3 ಪ್ರಕಾರಗಳು: ಸಿಂಗಲ್, ಡ್ಯುಯಲ್ ಆ್ಯಂಡ್ ಮಲ್ಟಿ ಪಾರ್ಟಿ ಸಿಸ್ಟಮ್. ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ ಅಂಥೇಳಿ 3 ತೆರನಾದ ಪಕ್ಷ ಪದ್ಧತಿ ಪ್ರಪಂಚದಲ್ಲಿ ಇದೆ. ಸಿಂಗಲ್ ಪಾರ್ಟಿ ಸಿಸ್ಟಮ್ ಅಂದರೆ ಯಾವ ದೇಶದಲ್ಲಿ ಒಂದೇ ಒಂದು ರಾಜಕೀಯ ಪಕ್ಷಕ್ಕೆ ಅವಕಾಶವಿರುತ್ತದೆ ಅದನ್ನು ಏನು ಏಕಪಕ್ಷ ಪದ್ಧತಿ ಅಂತೇಳಿ. ವೇರ್ ದೆರ್ ಈಸ್ ಓನ್ಲಿ ಒನ್ ಸಿಂಗಲ್ ಪಾರ್ಟಿ ಎಕ್ಸಿಸ್ಟೆಡ್ ಈಸ್ ಕಾಲ್ಡ್ ಸಿಂಗಲ್ ಪಾರ್ಟಿ ರೂಲ್. ಉದಾಹರಣೆಗೆ ಚೀನಾ, ಆಮೇಲೆ ಉತ್ತರ ಕೊರಿಯಾ, ಇನ್ನಿತರ ಕೆಲವೊಂದು ದೇಶಗಳಲ್ಲಿ ಏಕಪಕ್ಷ ಪದ್ಧತಿ ಇದೆ. ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಏಕಪಕ್ಷ ಪದ್ಧತಿ ಇರ್ತದೆ. ಡ್ಯುಯಲ್ ಪಾರ್ಟಿ ಸಿಸ್ಟಮ್ ಅಂದರೆ ಯಾವೊಂದು ದೇಶದಲ್ಲಿ ಕೇವಲ 2 ರಾಜಕೀಯ ಪಕ್ಷಗಳಿಗೆ ಅವಕಾಶವಿದೆಯೋ ಅದನ್ನು ದ್ವಿಪಕ್ಷ ಪದ್ಧತಿ ಅಂತೇಳಿ. ವೇರ್ ದೆರ್ ಈಸ್ ಓನ್ಲಿ 2 ಪೊಲಿಟಿಕಲ್ ಪಾರ್ಟೀಸ್ ಆರ್ ಎಕ್ಸಿಸ್ಟೆಡ್ known as dual party system. ಉದಾಹರಣೆಗೆ ಅಮೇರಿಕಾ ದೇಶದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ, ಇನ್ನಿತರ ಹಲವಾರು ದೇಶಗಳಲ್ಲಿ 2 ರಾಜಕೀಯ ಪಕ್ಷಗಳಿವೆ. ಅದಕ್ಕಾಗಿ ದ್ವಿಪಕ್ಷ ಪದ್ಧತಿಗೆ ಈ ದೇಶಗಳು ಉದಾಹರಣೆ ಅಂತೇಳಿ ಹೇಳ್ಬೋದು. ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂದರೆ ಯಾವೊಂದು ದೇಶದಲ್ಲಿ 2ಕ್ಕಿಂತ
ಹೆಚ್ಚಿನ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಅಂತೇಳಿ. ಉದಾಹರಣೆಗೆ ಇವತ್ತು ಇಟಲಿ, ಆಮೇಲೆ ಇಂಗ್ಲೆಂಡ್, ಇಂಡಿಯಾ ಮುಂತಾದ ದೇಶಗಳಲ್ಲಿ ಬಹುಪಕ್ಷ ಪದ್ಧತಿ. Here there are more than 2 political parties are existed, known as multi-party system. ಅದನ್ನು ಬಹುಪಕ್ಷ ಪದ್ಧತಿ ಅಂತೇಳಿ ಕರೀತಾರೆ. ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ? The nature of Indian party system traced back from the Indian national movement in 1895. ನಮ್ಮ ಭಾರತದ ರಾಜಕೀಯ ಪಕ್ಷಗಳ ಪದ್ಧತಿ ಲಕ್ಷಣಗಳು ನೋಡಬೇಕಾದ್ರೆ ನಾವು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳೇ ಇರಲಿಲ್ಲ. ಎಒ ಹ್ಯೂಮ್ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿ ಅದನ್ನು ಒಂದು ವೇದಿಕೆಯನ್ನಾಗಿ ಮಾಡಿಕೊಂಡು ದೇಶದಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನು ಮಾಡಲು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿದರು. ಅಲ್ಲಿಂದ ನಮ್ಮ ರಾಜಕೀಯ ಪಕ್ಷಗಳ ಇತಿಹಾಸ ಪ್ರಾರಂಭವಾಗ್ತದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ದೇಶದ ಪ್ರಥಮ ಮತ್ತು ಅತ್ಯಂತ ಹಳೆಯ ಮೊದಲನೇ ರಾಜಕೀಯ ಪಕ್ಷ ಅಂತೇಳಿ ಕರೆಯಲಾಗ್ತದೆ. ಮೊದಲನೇದಾಗಿ ಅದರ ಭಾರತದ ರಾಜಕೀಯ ಪಕ್ಷಗಳ ಲಕ್ಷಣಗಳನ್ನು ನೋಡಲಾಗಿ ಮೊದಲನೇದಾಗಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್ ಅಂದರೆ ಸಂವಿಧಾನೇತರ ಬೆಳವಣಿಗೆ ಅಂಥೇಳಿ ಕರಿಬೇಕು. ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ರಾಜಕೀಯ ಪಕ್ಷಗಳ ಬಗ್ಗೆ ಎಲ್ಲಿಯೂ ವಿವರಣೆ ಇಲ್ಲ. Nowhere in the Constitution referred regarding the existence of the political parties. ಅದಕ್ಕಾಗಿ ನಮ್ಮ ದೇಶದಲ್ಲಿ ಇರುವ ಸಂವಿಧಾನದಲ್ಲಿ ರಾಜಕೀಯ ಪಕ್ಷಗಳ ಬಗ್ಗೆ ವಿವರಣೆ ಇಲ್ಲ. ಆದರೆ ಸಂವಿಧಾನದ 19(1)ನೇ ಪರಿಚ್ಛೇದದಲ್ಲಿ ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿಕೊಳ್ಳುವ ಸ್ವಾತಂತ್ರ್ಯವನ್ನು ನಾಗರಿಕರಿಗೆ ಕೊಟ್ಟಿದೆ. ಫ್ರೀಡಮ್ ಆಫ್ ಆನ್ ಅಸೋಸಿಯೇಷನ್ 19(1) guaranteed 7 fundamental liberties. Now there are 6 fundamental liberties are existed now. Before there was 7 fundamental liberties. 19(1) one of the fundamental liberty, that is liberty of an association through which citizens can form an association. ಅದಕ್ಕಾಗಿ ಆ ಒಂದು 19(1)ನೇ ಪರಿಚ್ಛೇದದ ಮೂಲಕ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳುವ ಹಕ್ಕನ್ನು ಕೊಟ್ಟಿದೆ. ಅದರ ಮೂಲಕ ಯಾರು ಬೇಕಾದರೂ ರಾಜಕೀಯ ಪಕ್ಷಗಳನ್ನ ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಭಾರತವು ಕೊಟ್ಟಿದೆ, ಭಾರತ ಸಂವಿಧಾನವು ನೀಡಿದೆ. ಅದಕ್ಕಾಗಿ ರಾಜಕೀಯ ಪಕ್ಷಗಳ ಬೆಳವಣಿಗೆ ಒಂದು ಸಂವಿಧಾನೇತರ ಬೆಳವಣಿಗೆ ಅಂತೇಳಿ ಕರೆಯಲಾಗ್ತದೆ. ಆದರೆ ಇದೇ ಥರನಾದ ರಾಜಕೀಯ ಪಕ್ಷಗಳಿರಬೇಕು ಅಂಥೇಳಿ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ವಿವರಣೆಯನ್ನು ಕೊಟ್ಟಿಲ್ಲ. ಅದಕ್ಕಾಗಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಎರಡನೇ, ಪ್ರೆವಲೆನ್ಸ್ ಆಫ್ ದ ಮಲ್ಟಿ ಪಾರ್ಟಿ ಸಿಸ್ಟಮ್. ನಮ್ಮ ದೇಶದಲ್ಲಿ ಬಹುಪಕ್ಷ ಪದ್ಧತಿಯ ವ್ಯವಸ್ಥೆ ಇದೆ. ನಮ್ಮಲ್ಲಿ ಅನೇಕ ರಾಷ್ಟ್ರೀಯ ಪ್ರಾದೇಶಿಕ ರಾಜಕೀಯ ಪಕ್ಷಗಳಿದ್ದಾವೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಇದೆ, ಭಾರತೀಯ ಜನತಾ ಪಾರ್ಟಿ ಇದೆ, CPI ಇದೆ, CPIM ಇದೆ, RJD ರಾಷ್ಟ್ರೀಯ ಜನತಾದಳ ಅಂತ ಹೇಳಿದೆ, ಸಮಾಜವಾದಿ ಪಾರ್ಟಿ, ಬಹುಜನ್ ಸಮಾಜವಾದಿ ಪಾರ್ಟಿ, ಜನತಾದಳ ಸೆಕ್ಯುಲರ್, ಜನತಾದಳ ಯುನೈಟೆಡ್, ಶಿವಸೇನಾ, ತೆಲುಗು ದೇಶಂ, AIADMK, DMK, ಶಿರೋಮಣಿ ಅಕಾಲಿದಳ, ಅಸ್ಸಾಂ ಗಣ ಪರಿಷದ್ ಮುಂತಾದ ರಾಜಕೀಯ ಪಕ್ಷಗಳಿದ್ದಾವೆ. ಹೀಗಾಗಿ ನಮ್ಮಲ್ಲಿ ಬಹುಪಕ್ಷ ಪದ್ಧತಿ ವ್ಯವಸ್ಥೆ ಇದೆ. ಸ್ಪ್ಲಿಟ್ ಆ್ಯಂಡ್ ಮರ್ಜರ್ ಆರ್ ಕಾಮನ್. ನಮ್ಮಲ್ಲಿ ಪಕ್ಷಗಳು ವಿಘಟನೆಯಾಗುವುದು ಮತ್ತು ಮತ್ತೆ ಕೂಡಿಕೊಳ್ಳುವುದು ಸರ್ವೇ ಸಾಮಾನ್ಯ ಅಂತ ಹೇಳ್ತಾರೆ. ಸ್ಪ್ಲಿಟ್ ಆ್ಯಂಡ್ ಮರ್ಜರ್.
ನೋಡಿ, ಸ್ವತಂತ್ರ ಭಾರತದಿಂದ ಇಲ್ಲಿಯವರೆಗೆ, ಸ್ವತಂತ್ರ ಪೂರ್ವದಿಂದ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಂದಿನಿಂದ ಇಂದಿನವರೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಅನೇಕ ಸಂದರ್ಭಗಳಲ್ಲಿ ವಿಘಟನೆಯಾಗಿದೆ. ಸ್ವತಂತ್ರ ಪೂರ್ವದಲ್ಲಿನೇ ಆಗಿದೆ, ನಂತರದಾಗಿದೆ, ಮತ್ತೆ ಪಕ್ಷಗಳು ವಿಲೀನ ಆಗಿದ್ದಾವೆ, ಪಕ್ಷದಲ್ಲಿ ವಿಲೀನ ಆಗಿದ್ದಾವೆ. ಆಮೇಲೆ ಹಿಂದೆ ಜನಸಂಘ ಅನ್ನೋದು ಒಡೆದೋಗಿ ಜನತಾ ಪಕ್ಷದಲ್ಲಿ ವಿಲೀನವಾಗಿ ನಂತರ ಒಡೆದೋಗಿ ಏನು ಜನಸಂಘ ಹೋಗಿ ಭಾರತೀಯ ಜನತಾ ಪಾರ್ಟಿ ಆಯಿತು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ವಿಭಜಿಸಿದ್ರು, ಕರ್ನಾಟಕ ಜನತಾ ಪಾರ್ಟಿ ಮತ್ತೆ ಅದರ ಜೊತೆಗೆ ಮರ್ಜ್ ಮಾಡೋದು. ಜನತಾದಳ ಅನೇಕ ಸಂದರ್ಭಗಳಲ್ಲಿ ವಿಘಟನೆ ಆಯಿತು, ಜನತಾ ಪಕ್ಷ ವಿಘಟನೆ ಆಯಿತು, ಜನತಾದಳವಾಯಿತು. ನಮ್ಮಲ್ಲಿ ಸ್ಪ್ಲಿಟ್ ಆ್ಯಂಡ್ ಮರ್ಜರ್ ಆರ್ ಕಾಮನ್ ಅಂತ ಹೇಳ್ತೀವಿ. ನಾಲ್ಕನೇದಾಗಿ ಡಿಸಿಡೆಂಟ್ ಆಕ್ಟಿವಿಟೀಸ್ ಅಂದರೆ ಭಿನ್ನಮತೀಯ ಅಥವಾ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಸರ್ವೇ ಸಾಮಾನ್ಯ ಅಂತ. ಪಕ್ಷಗಳ ನಾಯಕತ್ವದ ವಿರುದ್ಧ ಅದೇ ಪಕ್ಷದ ಸದಸ್ಯರು ಅಧಿಕಾರಕ್ಕೋಸ್ಕರ, ಪ್ರಭಾವಕ್ಕೋಸ್ಕರ, ತಮ್ಮ ಹಿತಾಸಕ್ತಿಯನ್ನು ಪಕ್ಷದಲ್ಲಿ ಕಾಪಾಡಿಕೊಳ್ಳೋಕ್ಕೋಸ್ಕರ ಅಸಮಾಧಾನಗೊಂಡು ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಇವತ್ತು ಯಾವುದೇ ಪಕ್ಷ ಹೊರತಾಗಿಲ್ಲ, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಶಿವಸೇನಾ ಆಗಿರ್ಬೋದು, DMK, AIDMK ಎಲ್ಲ ಪಕ್ಷಗಳಲ್ಲೇ ಇವತ್ತು ಭಿನ್ನಮತೀಯ ಚಟುವಟಿಕೆಗಳು ಇದ್ದಾವೆ. ನೆಕ್ಸ್ಟ್ ಒನ್ ಡಿಫೆಕ್ಷನ್, ಪಕ್ಷಾಂತರ. ನಮ್ಮಲ್ಲಿ ಪಕ್ಷಾಂತರವು ಸರ್ವೇ ಸಾಮಾನ್ಯ. ಅಧಿಕಾರಕ್ಕೋಸ್ಕರ ಅಥವಾ ರಾಜಕೀಯ ಪ್ರಭಾವಕ್ಕೋಸ್ಕರ, ಏನೋ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಕ್ಕೋಸ್ಕರ, ಹಿತಾಸಕ್ತಿಗೋಸ್ಕರ ಇವತ್ತು ಪಕ್ಷದಿಂದ ಪಕ್ಷಕ್ಕೆ ವಲಸೆ ಹೋಗ್ತಾರೆ. ಇವತ್ತು ಮಧ್ಯಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಇಂಥ ಅನೇಕ ಬೆಳವಣಿಗೆಗಳನ್ನು ನಾವು ಗಮನಿಸಬಹುದಾಗಿದೆ. ಉತ್ತರ ಪ್ರದೇಶದಲ್ಲಿ, ದೆಹಲಿನಲ್ಲಿ ಅನೇಕ ಬಾರಿ ಚುನಾಯಿತ ಪ್ರತಿನಿಧಿಗಳು ಪಕ್ಷವನ್ನು ಬದಲಿಸಿದ್ದಾರೆ, ನಿಷ್ಠೆಯನ್ನು ಬದಲಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ನಮ್ಮ ರಾಜಕೀಯ ಪಕ್ಷಗಳ ಲಕ್ಷಣಗಳಲ್ಲಿ ಒಂದಾಗಿದೆ. ಲೀಡರ್ಶಿಪ್ ವರ್ಷಿಪ್, ನಾಯಕತ್ವ ಒಂದು ನಾಯಕತ್ವಕ್ಕೆ ವಿಧೇಯರಾಗಿರುವುದು ಸಹಿತ ಒಂದು ನಮ್ಮ ರಾಜಕೀಯ ಪಕ್ಷಗಳ ಬೆಳವಣಿಗೆ ಒಂದು ಕಾರಣ ಅಂತೇಳಿ ನೋಡಿ. ಹಿಂದೆ ನೆಹರು ಕಾಲದಿಂದ ಇಂದಿನವರೆಗೆ ಅನೇಕ ಸಂದರ್ಭಗಳಲ್ಲಿ ನಾವು ನೆಹರು ದೊಡ್ಡ ನಾಯಕರಾಗಿದ್ದರು. ಅವ್ರ ನಾಯಕತ್ವವನ್ನು ಬೆಂಬಲಿಸಿ ಕಾರ್ಯಕರ್ತರು ಅಥವಾ ನಾಗರಿಕರು ಅವರಿಗೆ ವಿಧೇಯರಾಗಿ ಮತ ಹಾಕಿ ಅವರನ್ನು ಅಧಿಕಾರದಲ್ಲಿ ಮುಂದುವರಿಸಿದ್ರು. ನಂತರ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, VP ಸಿಂಗ್, ಚಂದ್ರಶೇಖರ್, ಮನಮೋಹನ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ, ಹೀಗೆ ಅನೇಕ ಕಾಲ ಸಂದರ್ಭಗಳಲ್ಲಿ ಒಬ್ಬೊಬ್ಬ ನಾಯಕರನ್ನು ಬೆಂಬಲಿಸಿ ಅವರಿಗೆ ವಿಧೇಯರಾಗಿ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಆ ಪಕ್ಷಗಳು ಅವರ ನಾಯಕತ್ವದಲ್ಲಿ ಮುಂದುವರೆದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಲಯನ್ಸಸ್ ವಿದೌಟ್ ಪ್ರಿನ್ಸಿಪಲ್ಸ್, ಅಲಯನ್ಸಸ್ ವಿದೌಟ್ ಪ್ರಿನ್ಸಿಪಲ್ಸ್, ತತ್ವರಹಿತ ಒಪ್ಪಂದಗಳು. ಇವತ್ತು ಪಕ್ಷಗಳಲ್ಲಿ ತತ್ವ ಸಿದ್ಧಾಂತದಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ. ಆ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಚುನಾವಣೆ ನಂತರ ಅಥವಾ ಚುನಾವಣೆ ಪೂರ್ವದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳನ್ನು ನಾವು ಗಮನಿಸ್ಬೋದು. ಕರ್ನಾಟಕದಲ್ಲಿನೇ ಜಾತ್ಯತೀತ ಜನತಾದಳ ಮತ್ತು BJP ತತ್ವ ಸಿದ್ಧಾಂತ ಬೇರೆ ಇದ್ದರೂ ಅಧಿಕಾರಕ್ಕೋಸ್ಕರ ಹೊಂದಾಣಿಕೆಯನ್ನು ಮಾಡಿಕೊಂಡಿರೋದನ್ನು ನಾವು ನೋಡ್ತೀವಿ. ಇವತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್, ಶಿವಸೇನಾ ಮತ್ತು NCP ಮೂರೂ ಸೇರ್ಕೊಂಡಿತ್ತು ಸರ್ಕಾರ ರಚನೆ ಮಾಡಿದ್ದಾವೆ. ತತ್ವ ಸಿದ್ಧಾಂತವನ್ನು ಬದಿಗೊತ್ತಿ ಅಧಿಕಾರ ಸ್ಥಾಪನೆಗೋಸ್ಕರ ಹೊಂದಾಣಿಕೆಯನ್ನು ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ದೆನ್ ಡಾಮಿನೆನ್ಸ್ ಆಫ್ ರೀಜನಲ್ ಪಾರ್ಟೀಸ್. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಬಲಿಷ್ಠವಾಗಿದ್ದಾವೆ. ಯಾಕಂದರೆ ಪ್ರಾದೇಶಿಕ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಾಡು ನುಡಿ ಭಾಷೆಗೋಸ್ಕರ ಸ್ಥಾಪಿತವಾದಂಥ ರಾಜಕೀಯ ಪಕ್ಷಗಳು.
ಅವುಗಳಿಗೆ ರಾಷ್ಟ್ರೀಯ ಹಿತಾಸಕ್ತಿಗಿಂತ ಪ್ರಾದೇಶಿಕ ಹಿತಾಸಕ್ತಿಗಳೇ ಮುಖ್ಯ. ಹೀಗಾಗಿ ಇಂದು ರಾಷ್ಟ್ರೀಯ ಪಕ್ಷಗಳು ಸರ್ಕಾರ ರಚನೆ ಮಾಡಬೇಕಾದ್ರೆ ಪ್ರಾದೇಶಿಕ ಪಕ್ಷಗಳ ಸಹಾಯ ಸಹಕಾರವಿಲ್ಲದೆ ಸರ್ಕಾರ ರಚನೆಯನ್ನು ಮಾಡಲು ಅಸಾಧ್ಯವಾಗಿದೆ. ಅಷ್ಟೊಂದು ಪ್ರಬಲವಾದಂಥ ಪ್ರಾಬಲ್ಯತೆಯನ್ನು ಇವತ್ತು ಪ್ರಾದೇಶಿಕ ಪಕ್ಷಗಳು ಬೆಳೆಸ್ಕೊಂಡಿದ್ದಾವೆ ಅನ್ನೋದನ್ನು ನಾವು ಹೇಳ್ಬೋದು. ರಿಲಿಜಿಯಸ್, ಲಿಂಗ್ವಲ್ ಆ್ಯಂಡ್ ರೀಜನಲಿಸಮ್, ನಮ್ಮಲ್ಲಿ ಧರ್ಮ, ಭಾಷೆ ಮತ್ತು ಪ್ರದೇಶದ ಆಧಾರದಲ್ಲಿ ರಾಜಕೀಯ ಪಕ್ಷಗಳು ಸ್ಥಾಪಿತವಾಗಿದ್ದಾವೆ. ಧರ್ಮ, ಧಾರ್ಮಿಕ ಮನೋಭಾವನೆ ಇಟ್ಕೊಂಡು, ಉದಾಹರಣೆಗೆ ಮುಸ್ಲಿಂ ಲೀಗ್, ಆಮೇಲೆ ಭಾರತೀಯ ಜನತಾ ಪಾರ್ಟಿ, ಶಿವಸೇನಾ, ಪಂಜಾಬ್ದಲ್ಲಿ ಶಿರೋಮಣಿ ಅಕಾಲಿ ದಳ್, ಇವುಗಳು ಧರ್ಮಾಧಾರಿತ ರಾಜಕೀಯ ಪಕ್ಷಗಳು ಅಂತೇಳಿ ಸಹಿತ ಕೆಲವೊಬ್ಬರು ವಿಮರ್ಶೆಯನ್ನು ಮಾಡ್ತಾರೆ. ಪ್ರದೇಶ ಆಧಾರವಾಗಿಟ್ಟುಕೊಂಡು ಅಲ್ಲಿಯ ನಾಡು ನುಡಿ ಪ್ರದೇಶದ ನೆಲ ಜಲದ ಅಭಿವೃದ್ಧಿಗಾಗಿ, ಆ ಪ್ರದೇಶದ ಹಿತಾಸಕ್ತಿಗಾಗಿ ಪ್ರಾದೇಶಿಕ ಪಕ್ಷಗಳು ಸ್ಥಾಪನೆಯಾಗಿದ್ದಾವೆ. ಉದಾಹರಣೆಗೆ DMK, AIADMK, ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ, ತೆಲಂಗಾಣದಲ್ಲಿ, ಆಮೇಲೆ ಕರ್ನಾಟಕದಲ್ಲಿ ಜನತಾದಳ ಸೆಕ್ಯುಲರ್ ಮುಂತಾದ ಕಡೆ ದೇಶದ ಎಲ್ಲ ರಾಜ್ಯಗಳಲ್ಲಿತ್ತು ಪ್ರಾದೇಶಿಕ ಪಕ್ಷಗಳು ಹುಟ್ಟಿಕೊಂಡಿರುವುದನ್ನು ನಾವು ನೋಡ್ತೀವಿ. ದೆನ್ ಲೆಫ್ಟಿಸ್ಟ್ ಆ್ಯಂಡ್ ರೈಟಿಸ್ಟ್, ಎಡಪಂಥೀಯ ಮತ್ತು ಬಲಪಂಥೀಯ ಪಕ್ಷಗಳು. ಇವತ್ತು ಎಡಪಂಥೀಯ ಪಕ್ಷಗಳನ್ನು ಯಾವುವು? CPI, CPIM, ಫಾರ್ವರ್ಡ್ ಬ್ಲಾಕ್, ಸೋಷಲಿಸ್ಟ್ ಪಾರ್ಟಿ ಆಫ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ, ಸೋಷಲಿಸ್ಟ್ ಪಾರ್ಟಿ, ಇವೆಲ್ಲ ಲೆಫ್ಟಿಸ್ಟ್, ಬಿಲೀವ್ಡ್ ಇನ್ ದಿ ರೆವಲ್ಯೂಷನರಿ ಐಡಿಯಾಲಜೀಸ್, ಕ್ರಾಂತಿಕಾರಿ ಹಿಂಸಾತ್ಮಕ ವಿಚಾರದಲ್ಲಿ ನಂಬಿಕೆಯನ್ನಿಟ್ಟು ಎಡಪಂಥೀಯ ಪಕ್ಷಗಳಿದ್ದಾವೆ. ಅವು ಮಾರ್ಕ್ಸ್ವಾದಿ ತತ್ವ ಸಿದ್ಧಾಂತದಲ್ಲಿ ನಂಬಿಕೆಯನ್ನಿಟ್ಟಿರ್ತಕ್ಕಂಥ ಪಕ್ಷಗಳು. ಆಮೇಲೆ ಬಲಪಂಥೀಯ ಪಕ್ಷಗಳು ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, BJP, SP, NCP, BSP, RJD, JDU, JDS ಮುಂತಾದ ಪಕ್ಷಗಳು ಬಲಪಂಥೀಯ ಪಕ್ಷಗಳು. ಬಿಲೀವ್ಡ್ ಇನ್ ಮಾಡರೇಟ್ ಚೇಂಜಸ್ ಇನ್ ದ ಸಿಸ್ಟಮ್, ಮಾಡರೇಟ್ ಪ್ರಜಾಸತ್ತಾತ್ಮಕವಾಗಿ ಮತ್ತು ಈ ಯಾವುದೇ ಹಿಂಸೆ ಬಲಾತ್ಕಾರವಿಲ್ಲದೆ ಸಾವಕಾಶವಾಗಿ ನಿಧಾನವಾಗಿ ಪ್ರಜಾಸತ್ತಾತ್ಮಕವಾಗಿ ಅಭಿವೃದ್ಧಿ ಮತ್ತು ಬದಲಾವಣೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಂಬಿಕೆ ಇಟ್ಟಿರ್ತಕ್ಕ ಪಕ್ಷಗಳು ಬಲಪಂಥೀಯ ಪಕ್ಷಗಳು ಅಂತೇಳಿ ಕರೀತಾರೆ. ನಾವು ಎರಾ ಆಫ್ ಕೋವಿಲೇಷನ್, ಇವತ್ತಿನ ದಿನ ಇರ್ತಕ್ಕಂಥ ಒಂದು ಯುಗ ಯಾವುದಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರದ ಯುಗ ಅಂತೇಳಿ. ನೋಡಿ, 1977ರಿಂದ ಇಲ್ಲಿವರೆಗೆ ಅನೇಕ ಸಮ್ಮಿಶ್ರ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಬಂದು ಹೋಗಿದ್ದಾರೆ. 77ರಲ್ಲಿ ಬಂದಿರತಕ್ಕಂಥ ಒಂದು ಮೊರಾರ್ಜಿ ದೇಸಾಯಿ ಅವರ ಜನತಾ ಪಕ್ಷದ ಸರ್ಕಾರ ಇದ್ದರೂ ಸಹಿತ ಅಲ್ಲಿ ಜನತಾ ಪಕ್ಷವನ್ನು ಹುಟ್ಟಾಕುವಾಗ ಅನೇಕ ಸಣ್ಣ ಪುಟ್ಟ ಪಕ್ಷಗಳನ್ನೆಲ್ಲ ದೇಶದಲ್ಲಿರ್ತಕ್ಕಂಥವುಗಳನ್ನೆಲ್ಲ ಅವುಗಳನ್ನ ಒಗ್ಗೂಡಿ ಜನತಾ ಪಕ್ಷ ಅಂತ ನಿರ್ಮಾಣ ಮಾಡಲಾಗಿತ್ತು, ಸಂಘಟಿಸಲಾಗಿತ್ತು. ಅದು ಒಂದು ಏಕಪಕ್ಷ, ಮೊದಲನೇ ಕಾಂಗ್ರೆಸ್ಸೇತರ ಸಮ್ಮಿಶ್ರ ಸರ್ಕಾರ ಅಂಥೇಳಿ ಕರೆಯಲಾಯಿತು. ನಂತರ ಬಂದಿರತಕ್ಕಂಥದ್ದು VP ಸಿಂಗ್ ಸರ್ಕಾರ, ಚಂದ್ರಶೇಖರ್ ಸರ್ಕಾರ, ಆಮೇಲೆ PV ನರಸಿಂಹರಾವ್ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ, ದೇವೇಗೌಡರ ಸರ್ಕಾರ, ಇಂದ್ರ ಕುಮಾರ್ ಗುಜ್ರಾಲ್ ಸರ್ಕಾರ, ವಾಜಪೇಯಿ ಸರ್ಕಾರ, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ ಬಂದಿರತಕ್ಕಂಥ ಸರ್ಕಾರಗಳೆಲ್ಲವೂ ಪ್ರಾದೇಶಿಕ ಸರ್ಕಾರಗಳೇ. ಅದೇ ರೀತಿ ರಾಜ್ಯಗಳಲ್ಲಿ ಅನೇಕ ಕಡೆ ಪ್ರಾದೇಶಿಕ ಪಕ್ಷಗಳು ಬಂದು ಹೋಗಿದ್ದಾವೆ. ಹೀಗಾಗಿ ಇವತ್ತಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಇವತ್ತು ಪ್ರಮುಖ ಪಾತ್ರವನ್ನು ಸರ್ಕಾರ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹೀಗಾಗಿ ಇವತ್ತು ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಕೂಡಿಕೊಂಡಿತ್ತು ಸರ್ಕಾರ ರಚನೆ ಮಾಡೋದು ಸರ್ವೇ ಸಾಮಾನ್ಯವಾಗಿದೆ. ಅದಕ್ಕಾಗಿ ಇದನ್ನೇನು ಕರೀತಾರೆ, ಈಗಿನ ಯುಗ ಸಮ್ಮಿಶ್ರ ಸರ್ಕಾರದ ಯುಗ ಅಂತ. ಒಂದೇ ಪಕ್ಷಕ್ಕೆ ಇವತ್ತು ಸ್ಪಷ್ಟ ಬಹುಮತ ಸಿಗ್ತಾ ಇಲ್ಲ. ಹೀಗಾಗಿ ಇದನ್ನು
ಏನಂತ ಕರೀತಾರೆ? ಸಮ್ಮಿಶ್ರ ಸರ್ಕಾರದ ಯುಗ. ಇಷ್ಟು ರಾಜಕೀಯ ಪಕ್ಷಗಳ ಬೆಳವಣಿಗೆ ಮತ್ತು ಅವುಗಳ ಲಕ್ಷಣಗಳು ಮತ್ತು ಅವುಗಳ ಅರ್ಥ ವ್ಯಾಖ್ಯೆಗಳು ಅಂತೇಳಿ ಹೇಳ್ಬೋದು. ಧನ್ಯವಾದಗಳು. ಎಷ್ಟು ನಿಮಿಷ ಆಗ್ತದೆ?